ವ್ಯಾಪಾರ ಮಾಡ್ತಾ ಇದ್ದಾರೆ, ಪಾದಚಾರಿಗಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ, ಓಡಾಡೋದಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ಮತ್ತೆ ಇಲ್ಲಿ ತರಕಾರಿ ತಗೊಳ್ಳೋರಾಗಿರ್ಬೋದು, ಏನಾದ್ರು ವ್ಯಾಪಾರ ಮಾಡೋರು ಬರೋದಾಗಿರ್ಬೋದು, ಟೂ ವೀಲರ್ ಇಂದ ಹಿಡಿದು ಇಲ್ಲೇ ಈಗ ನೋಡಿ ಮೇಡಮ್, ಯಾರಿಗೂ ಏನು ಹೇಳೋಕ್ಕಾಗೋದಿಲ್ಲ ಪರಿಸ್ಥಿತಿಲಿ. ಇವಾಗ ಜನಗಳಿಗೂ ತೊಂದರೆ ಇದೆ, ಇವರು ಮಾರೋರ್ಗೂ ತೊಂದರೆ ಇದೆ. ಪಾಪ ಅವರು ಹೊಟ್ಟೆಪಾಡಿಗೆ ಏನೋ ಮಾಡ್ತಾ ಇದ್ದಾರೆ, ಹೌದ್ರಾ? ಅವ್ರು ಇಲ್ಲಾಂದರೆ ಜನಗಳು ಏನಕ್ಕೆ ತೊಗೊತಾರೆ? ತೊಗೊಬೇಡ್ದಲ್ವಾ? ಇವಾಗ ಪ್ರತಿಯೊಂದು ನೋಡಬೇಕು, ಒಬ್ಬರ ಮೇಲೆ ಬೆಳೆ ತೋರಿಸ್ಬಾರ್ದು. ಇದು ಜನರಲ್ಲಿ ಇಲ್ಲಾಂದ್ರೆ ಗೌರ್ಮೆಂಟ್ನವ್ರು ಏನಾನ ಇಂಥವ್ರಿಗೆಲ್ಲ ಫೆಸಿಲಿಟಿ ಮಾಡಿದಾರ? ಮಾಡಿಲ್ಲ. ಎಲ್ಲಿ ಕೊಟ್ಟಿದ್ದಾರೆ? ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು ಜಾಗ ಅಂತ ಕೊಡ್ತಾರಂತೆ ಅವರು. ಹಾಂ, ಕೊಳ್ಳಿ, ಅವಾಗ ಹೋಗ್ತಾರ ಅವರು. ಇವಾಗ ಏನು ಮಾಡಿದ್ರಾಗಿಲ್ಲ, ಪಾಪ ಅವ್ರಿಗೂ ಹೊಟ್ಟೆಪಾಡು ನೋಡ್ಕೊಬೇಕಲ್ವಾ? ಹಾಗಂತ ಇಷ್ಟು ಜಾಗ ಅಂತ ಇರುತ್ತೆ, ನಾವು ಇಷ್ಟು ಬಂಡವಾಳ ಹಾಕಿ, ಸರ್ಕಾರ ಗೌರ್ಮೆಂಟ್ ಇಷ್ಟು ಬಂಡವಾಳ ಹಾಕಿಬಿಟ್ಟು ಫುಟ್ಪಾತ್ ಅಂತ ಮಾಡಿರುತ್ತೆ, ಅದನ್ನ ನೀವು ಆವರಿಸ್ಕೊಂಡ್ಬಿಟ್ರೆ ಅವ್ರು ಆವರಿಸ್ಕೊಳ್ಳೋದಕ್ಕೆ ನೀವು ಬಿಡಬಾರ್ದು, ಟೈಮ್ ಕೊಡಬೇಕು ನೀವು ಅವ್ರಿಗೆ. ಇಂಥ ದಿನ ಖಾಲಿ ಮಾಡಿ ನೀವು ನಮ್ಗೆ ಯಾಕೆ ತೊಂದರೆ ಕೊಡ್ತೀರಾ, ಜನಗಳಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ಹೇಳ್ಬೋದು. ಇವಾಗ ಏನಂದರೆ ಗೌರ್ಮೆಂಟ್ನವರು ಇವ್ರಿಗೆ ಸಪ್ರೇಟಾಗಿ ಮಾಡೋ ಜಾಗ ಒಂದು ಏರಿಯಾ ಮಾಡಿಬಿಟ್ಟು ಮಾಡಿದ್ರೆ ಅದೊಂಥರ ಅವ್ರಿಗೂ ತೊಂದರೆ ಇರಲ್ಲ, ಮಾರೋರ್ಗೂ ತೊಂದರೆ ಇಲ್ಲ, ತೊಗೊಂಡೋರ್ಗೂ ತೊಂದರೆ ಇರಲ್ಲ. ಇವಾಗ ಪಾಪ ಅವರೇ ಎಲ್ಲ ಹೋಗ್ಬೇಕು, ಅವರು ಹೇಳಿ ನೀವೇ. ಹಾಂ, ಅದನ್ನೇ ಅವ್ರದ್ದು ಜಾಗ ಅಂತ ಕೊಡ್ತಾರೆ, ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ನೋಡಿ ಮೇಡಮ್. ಜಾಗ ಅಂತ ಕೊಡ್ತಾರೆ. ಇವಾಗ ನೋಡಿ ಮೇಡಮ್, ಇವಾಗ ನೀವು ಏನೋ ಟಿ ವಿಯಿಂದ ಬಂದಿದ್ದೀರಾ ಪ್ರೋಗ್ರಾಮು. ಇವತ್ತು ಗೌರ್ಮೆಂಟು ಎಷ್ಟು ವರ್ಷನಲ್ಲಿ ಜನಗಳಿಗೆ ತೊಂದರೆ ಕೊಡ್ತಾ ಇದೆ, ಜನಗಳಿಗೆ ಅನುಕೂಲ ಮಾಡ್ತಾ ಇಲ್ಲ, ಎಷ್ಟು ತೊಂದರೆ ಮಾಡ್ತಾ ಇದೆ ಅಂತ ನಾವು ಏನು ಹೇಳಬಾರ್ದು, ಅದು ಜನಗಳಿಗೆ ಗೊತ್ತು. ಇವಾಗ ನಿಮಗೂ ಗೊತ್ತಿರೋದೇನೆ ಜನಗಳಿಗೆ ಏನು ಎಷ್ಟೇ ತೊಂದರೆ ಆಗ್ತಾ ಇದೆ ಅಂತ. ಜನಗಳು ಎಲ್ಲೋಗ್ಬೇಕು? ಹಾಂ, ಯಾವ ಥರ ತೊಂದರೆ ಅನುಭವಿಸ್ತಾ ಇದ್ದಾರೆ? ತೊಂದರೆ ಅಂದರೆ ವ್ಯಾಪಾರಕ್ಕೆ ಇವಾಗ ಇಲ್ಲಿ ಬರ್ತಾರೆ, ಅವ್ರು ಕೊಡು ಇವ್ರು ಕೊಡು ಅಂತ ಪೊಲೀಸ್ನವರು ಬರ್ತಾರೆ. ಪಾಪ ಅವ್ರು ಎಲ್ಲಿಂದ ಹೋಗ್ತಾರೆ? ತೊಂದರೆ ಅಲ್ವಾ? ಪ್ರತಿಯೊಂದು ತೊಂದರೆ ನಾವು ಎಲ್ಲರನ್ನೂ ನೋಡಬೇಕಾಗುತ್ತೆ, ಒಂದೇ ಇದರಲ್ಲಿ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಸರ್ ನಿಮ್ಮಂತ ವಯಸ್ಸಾದವರಿಗೆ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಿಜ ನೀವು ಹೇಳೋದು ನಿಜ, ಒಪ್ಕೊಳ್ಳೋಣ, ಅದು ಒಪ್ಕೊಳ್ಳೋಣ. ಈಗ ಇದು ಅವೆನ್ಯೂ 2 ಬ್ರ್ಯಾಡ್ ಇದು ಮಾಡ್ತೀನಿ ಅಂದರು, ಹೊಡಿತಾರೆ ಅಂದರು. 15 ವರ್ಷ ಆಯಿತು, ಮಿನಿಸ್ಟ್ರಿಗಳೇ ಕೈ ಹಾಕ್ಬಿಟ್ಟು ಇದನ್ನು ನಿಲ್ಲಿಸ್ಬಿಟ್ಟವ್ರೆ. ಅದು ಯಾರು ಕೇಳ್ತಾರೆ? ದೊಡ್ಡವ್ರು ಮಾಡೋ ಕೆಲಸ ಚಿಕ್ಕವ್ರು ಮಾಡ್ತಾರೆ. ಅವರು ಸ್ಟ್ರಿಕ್ಟಾಗಿದ್ದರೆ ಯಾಕೆ ಮಾಡೋದಿಲ್ಲ ಅಲ್ವರಾ? ಹಾಂ, ಎಲ್ಲರದು ತೊಂದರೆ ಇದೆ. ಈಗ ಎಂತ ಸರ್ಕಾರ ಬೇಕು ಅಂತಿದ್ದೀರಾ? ನಮಗೆ ಜನಗಳಿಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು. ಒಂದು ಬಡವ ಆಗಲಿ ಶ್ರೀಮಂತ ಆಗಲಿ ಎಲ್ಲ ಈಕ್ವಲ್ ಆಗಿರಬೇಕು. ನೋ ಪಾಲಿಟಿಕ್ಸು. ಒಬ್ಬರು ಬಂದರೆ ಹೆಚ್ಚು, ಒಬ್ಬರು ಬಂದರೆ ಕಮ್ಮಿ ಇಲ್ಲ. ಫಸ್ಟು ಮಿನಿಸ್ಟ್ರಿಗಳ್ನ ತೆಗಿಬೇಕು, ಡಾಕುಗಳ್ನ ತೆಗಿಬೇಕು, ದೇಶ ಹಾಳು ಮಾಡೋರನ್ನ ತೆಗಿಬೇಕು. ಯಾರು ಇರ್ಬೋದು ಅಂತೀರಾ ನಿಮ್ಮ ಪ್ರಕಾರ? ನಾವು ಯಾರು ಇರ್ಬೋದು ಅಂತಂದ್ರೆ ಆ ಲ್ಯಾಂಡ್ನಲ್ಲಿ ನಾವು ಇದ್ದರೆ ನಾವು ಹೇಳ್ತಾ ಇದ್ವಿ. ಇವಾಗ ಒಂದಕ್ಕೊಂದು ಲಿಂಕು, ಒಬ್ರಿಗೆ ಹೇಳಿದ್ರೆ ಇನ್ನೊಬ್ಬನಿಗೆ ತೊಂದರೆ ಆಗುತ್ತೆ. ಇದು ಲಿಂಕ್, ಇದು ಒಬ್ಬರೇ ಕೈ ಬಿಟ್ಟು ತೋರ್ಸೋಕ್ಕಾಗಲ್ಲ, ಭಾಳ ಕಷ್ಟ ಇದೆ ಮೇಡಮ್. ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಂದು ಸರ್ಕಾರ ಇದೆ, ಕೇಂದ್ರದಲ್ಲಿ ಒಂದು ಸರ್ಕಾರ ಇದೆ, ಯಾವ್ದು ಬೆಸ್ಟ್ ಅಂತೀರಾ? ನನಗೆ ನೋಡ್ರಿ ಮೇಡಮ್, ನಾನು ಹೇಳೋದು ಅಂದರೆ ಕೇಂದ್ರನ ಆಗಲಿ ಸ್ಟೇಟೇ ಆಗಲಿ, ಕೇಂದ್ರನಲ್ಲಿ ಏನು ಹೇಳ್ತಾರೋ ಅವರು ಫಾಲೋ ಮಾಡಬೇಕು ಸ್ಟೇಟ್ನವರು. ಆದರೆ ಇನ್ನೊಂದು ನನ್ನ ಮನದಲ್ಲಿ ಒಂದು ಇದಿದೆ, ಅದನ್ನು ನೀವು ಇದನ್ನು ಇಂಟ್ರೆಸ್ಟಾಗಿ ತೊಗೊಂಡು ನೀವು ಹೇಳಿ. ಈಗ ಒಂದೊಂದು ಇಲ್ಲಿ ನಮ್ಮ ಇಂಡಿಯಾನಲ್ಲಿ ಎಷ್ಟು ಸ್ಟೇಟ್ ಇದೆ, ಹೌದಾ? ಆ ಸ್ಟೇಟ್ನಲ್ಲಿ ಲ್ಯಾಂಗ್ವೇಜ್ ಯಾವುದು? ಹಿಂದಿ, ಇಂಗ್ಲೀಷು, ಆ ಭಾಷೆ, ಆ ಸ್ಟೇಟ್ ಭಾಷೆ 3 ಇರಬೇಕು, ಹೌದಾ? 3 ಇದ್ದರೆ ಥ್ರೂಔಟ್ ಇಂಡಿಯಾನಲ್ಲಿ ಓಡಾಡ್ಬೋದು, ಮಾತಾಡ್ಬೋದು. ಆಯಾ ಸ್ಟೇಟ್ನಲ್ಲಿ ಅದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಆಯಾ ಭಾಷೆನೇ ಮನೆಯಲ್ಲೇ ಮಾಡ್ಕೊಳ್ಳಿ. ಪಬ್ಲಿಕ್ ಜನರಲ್ ಆಗಿರೋ ಜಾಗದಲ್ಲಿ ಎಲ್ಲ ಭಾಷೆನೂ ಒಂದೇ ಅಲ್ಲ, ಆ ಥರ ಆಯಾ ಸ್ಟೇಟ್ನಲ್ಲಿ ಬಂದೋಬಸ್ತ್ ಮಾಡ್ಕೊಳ್ಳಿ. ದೇಶನೂ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಓಕೆ, ಏನು ಹೇಳ್ತೀರಾ ಸರ್ಕಾರಕ್ಕೆ? ಫುಟ್ಪಾತ್ ವ್ಯಾಪಾರನ ನಿಲ್ಲಿಸಿ ಅಂತ ಇಲ್ಲ, ಫುಟ್ಪಾರಿಗೆ ಅವ್ರು ಮಾಡೋದು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ತೊಂದರೆನೂ ಇದೆ, ಅನುಕೂಲ ಇದೆ, ಅನುಕೂಲನೂ ಇದೆ. ಆದರೆ ಪಾಪ ಅವ್ರಿಗೆ ಈ ಪೊಲೀಸ್ನವ್ರು ಬಿಡೋದೇ ಇಲ್ಲ. ಒಬ್ಬರು ಹೋದ್ಮೇಲೆ ಇನ್ನೊಬ್ಬ ಬರ್ತಾನೆ. ಎಷ್ಟು ಜನಕ್ಕಿಂತ ಕೊಡ್ತಾರೆ ಅವರು? ಅಲ್ಲ ಸರ್, ಈಗ ಏನು ಗೊತ್ತಾ, ಇವಾಗ ಫುಟ್ಪಾತ್ ಮೇಲೆ ಮಾಡಬಾರ್ದು ಅಂತ ಹೇಳ್ತಾವ್ರೆ. ನೋಡಿದ್ರೆ
ರೋಡಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಇವಾಗ ನೋಡಿ, ರೋಡಲ್ಲೇ ಇದೆ ವ್ಯಾಪಾರ. ಇವಾಗ ಅದು ತೆಗಿಬೇಕು ಅಂದರೆ ಕಂಪಲ್ಸರಿ ಎಲ್ಲರಿಗೂ ಒಂದೇ ಡಿಸಿಷನ್, ನ್ಯಾಯ ಒಂದೇ ಇರಬೇಕು. ಎಲ್ಲ ಕಡೆನೂ ತೆಗಿಸ್ಬಿಡಿ. ಮಲ್ಲೇಶ್ವರಮಲ್ಲೆಲ್ಲ ಎಲ್ಲ ಕಡೆ ತೆಗಿಸ್ತಾ ಇದ್ದಾರೆ ಎಲ್ಲ ಕಡೆನೂ ತೆಗಿಸ್ಬಿಡಿ. ಎಲ್ಲ ಕಡೆ ತೆಗಿಸ್ಬಿಟ್ಟು ಪಾಪ ಅವ್ರಿಗೆ ಏನೇನೋ ಒಂದು ದಾರಿ ಮಾಡಬೇಕಾ ಇಲ್ವಾ? ಜವಾಬ್ದಾರಿ ಅವ್ರ ಮೇಲೆ ಇರುತ್ತಲ್ವಾ, ಸರ್ಕಾರಕ್ಕೂ ಇರುತ್ತಲ್ವಾ, ಇರುತ್ತೆ. ತೆಗಿಸ್ಬಿಟ್ಟು ಅವರು ಸುಮ್ಮನೆ ಇರಲ್ಲ ಅನ್ಸುತ್ತೆ. ಹೌದು, ನಾನು ಹೇಳೋದಂದ್ರೆ ಎಲ್ಲರಿಗೂ ಅನುಕೂಲ ಮಾಡಿ, ಯಾರಿಗೂ ತೊಂದರೆ ಆಗ್ಬಾರ್ದು, ಆ ಥರ ಮಾಡಿ. ಮಾಡ್ಕೊಂಬಿಡಿ. ಯಾಕೆ ಗೊತ್ತಾ, ಇಲ್ಲಿ ಇಡೀ ಪ್ರದೇಶದಲ್ಲಿ ಇವರು ಸುಮಾರು ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ. ಓಕೆ, ತರಕಾರಿಗೆ ನಾವು ಮಾರ್ಕೆಟ್ಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು. ಪಾಪ ಇವರೆಲ್ಲ ಏನೋ ಒಂದು 3 ಕಾಸು ಜೀವನ ಮಾಡಿಕೊಂಡು ಇಲ್ಲಿ ಫುಟ್ಪಾತ್ನಲ್ಲೆಲ್ಲ ಪಾಪ ಮಾಡಿಕೊಂಡು ಏನೋ ಒಂದು ತನ್ನ ಬದುಕನ್ನ ಕಟ್ಕೊಂಡವ್ರೆ ಗೊತ್ತಾ. ಅದಕ್ಕೆ ಪಾಪ ಅವಕಾಶ ಕೊಡಬೇಕು ಪಾಪ. ಯಾಕೆಂದರೆ ನೋಡಿ, ಎಲ್ಲ ಮಾರ್ಕೆಟ್ಗೆ ಹೋಗಬೇಕು, ಇಲ್ಲಿ ಇಡೀ ಜನರೆಲ್ಲ ಇಲ್ಲೇ ಬರ್ತಾರೆ. ಓಕೆ, ಸರ್ವೇ ಜನೋ ಸುಖಿನೋ ಭವಂತು. ಸರ್ವೇ ಜನ ಎಲ್ಲರೂ ಉದ್ಧಾರ ಆಗಬೇಕಮ್ಮ, ನಾವೊಬ್ಬರೇ ಉದ್ಧಾರ ಆಗೋದಲ್ಲ, ಎಲ್ಲರೂ ಉದ್ಧಾರ ಆಗಬೇಕು. ಪಾಪ ಅವ್ರು ಬಗ್ರು ಓಕೆ, ಎಲ್ಲಿಂದ ಮಾಡಬೇಕು? ಅವರು ಇಲ್ಲಿಂದ ದುಡಿದ್ರೇ ತಾನೇ ಅವ್ರಿಗೆ ಜೀವನ, 3 ಕಾಸು ದುಡಿದ್ರೇ ಅವ್ರಿಗೆ ಜೀವನ. ಹಾಗಾಗಿ ಎಲ್ಲ ಇದಕ್ಕೆಲ್ಲ ಎಲ್ಲ ಸರ್. ಈಗ ನಿಮ್ದು ಇದು ಬ್ಯಾಂಕ್ ಅಂತೀರಾ? ಹಾಂ, ನಿಮ್ ಅಲ್ಲ ಬ್ಯಾಂಕ್ ನನ್ನ ಬಂದಾಗ ಬ್ಯಾಂಕ್ ಅಲ್ಲ, ನಾನು ಇಲ್ಲಿ ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಇರ್ತೀರಾ ನೀವು. ಹ್ಞೂ ಅವಾಗ ನಿಮ್ಗೆ ಬರೋ ಜನಗಳು ಹೆಂಗ್ ಬರ್ತಾರೆ ನೋಡಿ, ಫುಲ್ ಅವರ್ಸ್ಕೊಂಡಿದ್ದಾರೆ. ಅವಾಗ ನಿಮ್ಗೆ ಅಲ್ಲ, ಇನ್ನೊಂದೇನೇ ಪಾಪ ಅವ್ರೇನು ತೊಂದರೆ ಕೊಡ್ತಾರಲ್ಲ, ಸೈಡ್ನ ಇಟ್ಕೊಂಡಿದ್ದಾರಲ್ಲ. ಇವಾಗ ಅವ್ರೇನು ನೋಡೋ ಅಲ್ಲಿ ಟ್ರಾಫಿಕಲ್ಲಿ ಅಲ್ಲಿ ಹೋಗುತ್ತೆ, ಈ ಸೈಡ್ನ ಇಟ್ಕೊಂಡಿದ್ದಾರಲ್ಲ, ಅವ್ರೇನು ಯಾರು ತೊಂದರೆ ಕೊಡ್ತಾ ಇದ್ದಾರಾ ಅಥವಾ ಏನೇನು ಮಾಡ್ತಾ ಇದ್ದಾರಾ ನೋಡಿ. ಎಲ್ಲ ಜನರೆಲ್ಲ ಬಂದು ಪಾಪ ತರಕಾರಿ ತೊಗೊತಾರೆ. ಇಲ್ಲಿ ಪ್ರದೇಶವರು ಇಲ್ಲದೇ ಎಲ್ಲಿಗೆ ಹೋಗಬೇಕು? ಮಾರ್ಕೆಟ್ಗೆ ಹೋಗ್ಬೇಕು. ಅವರು ಎಷ್ಟು ದೂರ ಹೋಗಬೇಕು? ಮಾರ್ಕೆಟ್ಗೆ ಹೋಗಬೇಕು. ಏನೇ ಅಂದರೆ ಯಾಕೆ ಪಾಪ ಅವ್ರಿಗೂ ಜೀವನ ಮಾಡೋಕ್ಕೆ ಒಂದು ಅವಕಾಶ ಕೊಡಬೇಕು ಗೊತ್ತಾ. ಅವ್ರು ಏನು ರೀ, ಅವ್ರಿಗೆ ಮನೆ ಇಲ್ಲ, ಮಠ ಇಲ್ಲ, ಸ್ನಾನ ಮಾಡ್ತಾರೋ ಬಿಡ್ತಾರೋ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದನ್ನೇ ನಂಬ್ಕೊಂಡಿರ್ತಾರಲ್ಲ. ಅದಕ್ಕೋಸ್ಕರ ಏನು ಗೊತ್ತಾ, ನಾನು ಕೇಳ್ಕೊಳ್ಳೋದು ಗೊತ್ತಾ, ಸರ್ವೇ ಜನ ಸುಖಿನೋ ಭವಂತು ಅಂದರೆ ಎಲ್ಲರೂ ಉದ್ಧಾರ ಆಗಬೇಕು. ನಾವೊಬ್ಬರೇ ಅಲ್ಲ, ನಮಗೇನು ಮನೆ ಮಠ ಇದೆ, ಆಸ್ತಿ ಇದೆ, ಅಂತಸ್ತು ಇದೆ, ನಾವು ಫ್ಯಾನ್ ಕೆಳಗಡೆ ಕುತ್ಕೊತೀವಿ, ಇದೆಲ್ಲ ಮಾಡ್ತೀವಿ. ಅವ್ರಿಗೇನು ರೀ, ಬಿಸಿಲು ಮಳೆ ಆಗಲಿ ಚಳಿ ಆಗಲಿ ಇಲ್ಲೇ ಕುತ್ಕೊಂಡು ಜೀವನ ಮಾಡಲ್ವಾ? ಅದನ್ನು ನಾವು ಯೋಚನೆ ಮಾಡಬೇಕು. ಅಂದ್ರೆ ಇವಾಗ ಏನ್ ಸರ್ಕಾರ ಇಷ್ಟು ದಿನ ಏನ್ ಹೇಳ್ತಿತ್ತು, ಮಾಡ್ತಿತ್ತು, ಬಿಡ್ತಿತ್ತು. ಹಾ. ಈ ಸತಿ ಮಾಡ್ತಿರೋದು ಅದು ನಾನು strict ಆಗಿ ಅಲ್ಲ, ಮಾಡ್ತಾ ನಾನೇನಂದರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ನಾನು ಜನಸಾಮಾನ್ಯವಾಗಿ ನನ್ನ ಅಭಿಪ್ರಾಯನೂ ನಾನು ಹೇಳಿದ್ದೀನಿ. ಅದು ಸರ್ಕಾರದ ಮೇಲೆ ಬಿಟ್ಟಿರುತ್ತೆ ಯಾವ ಥರ ಅವ್ರು ನಿರ್ಧಾರ ತೊಗೊಬೇಕು ಅಂತ. ಅವ್ರಿಗೆಲ್ಲ ಅಧಿಕಾರ ಇದೆ ತೊಗೊಳಕ್ಕೆ, ಇದೆ. ಅದು ಏನಂದರೆ ಅವ್ರು ಯೋಚನೆ ಮಾಡಬೇಕು ಯಾವ ಥರ ನಿರ್ಧಾರ ತೊಗೊಬೇಕು. ಪಾಪ ಇವ್ರನ್ನ ಮಾಡ್ಕೊಂಬಂದಿರಲ್ಲ, ಇವ್ರದ್ದು ಒಂದು ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರಬೇಕು ಅವರು ಸರ್ಕಾರದವರು. ಒಂದೇ ದಿಢೀರಂತ ತೊಗೊಂಬಿಡೋಕ್ಕಾಗಲ್ಲ. ಇವ್ರ ಮೇಲೆ ಹೊಟ್ಟೆ ಹೊಡೆದ್ರೆ ಏನು ದೇವರು ಒಳ್ಳೇದು ಮಾಡ್ತಾನಮ್ಮ ನಾವು ಹೇಳೋದು. ನೀವೇ ಯೋಚನೆ ಮಾಡಿ ಗೊತ್ತಾ. ಪಾಪ ಇದನ್ನೇ ನಂಬ್ಕೊಂಡವ್ರೆ, ಇದರಲ್ಲಿ 3 ಕಾಸು ದುಡಿದ್ರೇ ಅವ್ರಿಗೆ ಜೀವನ ಅಲ್ವಾ. ಹಾಗಾಗಿ ನಾವು ಅದನ್ನೆಲ್ಲ ನಿಟ್ಟಿನಲ್ಲಿ ತೊಗೊಬೇಕು. ಸರ್ಕಾರದಲ್ಲೂ ಇದು ಯೋಚನೆ ಮಾಡಿಬಿಟ್ಟು ಮಾಡಬೇಕು ಗೊತ್ತಾ. ಇಲ್ಲದೇ ಬೇರೆ ಎಲ್ಲ ಒಂದು ಕಡೆ ಅವ್ರಿಗೆ ಕೊಡಲಿ, ಅಂಗಡಿ ಕೊಟ್ಕೊಂಡ್ರೆ ಅಲ್ಲಾದರೂ ಬದುಕೊಂತಾರೆ ಅವರು.